ರೋಟರಿ ಸೇವಾ ಕಾರ್ಯಗಳನ್ನು ಸಾರ್ಥಕಪಡಿಸಿಕೊಳ್ಳಿ. ಡಾಕ್ಟರ್ ನಾಗಾರ್ಜುನ್. ರೋಟರಿ ಸಂಸ್ಥೆಯಲ್ಲಿ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಯಶಸ್ವಿ. ರೋಟರಿ ಸಂಸ್ಥೆ ವತಿಯಿಂದ ನಗರದಲ್ಲಿ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಭಾನುವಾರ ಯಶಸ್ವಿಯಾಗಿ ನಡೆಯಿತು. ನಗರದ ರೋಟರಿ ಭವನದಲ್ಲಿ ನಡೆದ ಉಚಿತ ಕೈಕಾಲು ಜೋಡಣಾ ಶಿಬಿರದಲ್ಲಿ ವಿಶೇಷ ಚೇತನರಿಂದ ಕೃತಕ ಕೈಕಾಲು ಅಳತೆ ತೆಗೆದುಕೊಳ್ಳಲಾಯಿತು. ರೋಟರಿ ಸಂಸ್ಥೆಯ ಜಿಲ್ಲಾ ಗವರ್ನರ್ ಡಾಕ್ಟರ್ ನಾಗರಾಜ್ ಮಾತನಾಡಿ, ರೋಟರಿ ಸಂಸ್ಥೆಯ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಅವರ ಆಶಯದಂತೆ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ನಡೆಯುತ್ತದೆ. ಕೈಕಾಲು ಕಳೆದುಕೊಂಡ ಅನೇಕರು ಮನೆಯಲ್ಲಿ ಸುಮ್ಮನೆ ಕುಳಿತಿದ್ದಾರೆ. ಅವರಿಗೆ ಸಹಾಯ ಮಾಡಿದರೆ ಅವನ ಜೀವನ ರೂಪಿಸಿಕೊಳ್ಳಲು ಇಂತಹ ಶಿಬಿರ ಸಹಕಾರಿಯಾಗುತ್ತದೆ. ಇದನ್ನು ಮನಗೊಂಡು ಇಂತಹ ಶಿಬಿರವನ್ನು ಆಯೋಜಿಸಲಾಗಿದೆ. ಸುಮಾರು 10 ರಿಂದ 15 ಲಕ್ಷ ವೆಚ್ಚವಾಗುತ್ತದೆ. ನಿಮಗೆ ಕೊಡ್ತಾ ಇರುವ ಕೃತಕ ಕೈಕಾಲುಗಳನ್ನು ನೀವು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡರೆ ರೋಟರಿ ಸಂಸ್ಥೆಯ ಇಂತಹ ಸೇವಾ ಕಾರ್ಯ ಸಾರ್ಥಕವಾಗುತ್ತದೆ ಎಂದರು. ರೋಟರಿ ಸಂಸ್ಥಾಪಕ ಸದಸ್ಯ ಜಿಆರ್ ಅಶ್ವಥ್ ನಾರಾಯಣ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರೋಟರಿ ಸಂಸ್ಥೆಯು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿದ್ದು ಬಡವರಿಗೆ ಸಹಕಾರಿಯಾಗಿರುವ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡುತ್ತಿದೆ. ವೈದ್ಯರ ಮಾರ್ಗದರ್ಶನ ಪಾಲನೆ ಮಾಡಿದರೆ ಈ ಶಿಬಿರದಲ್ಲಿ ನೀಡುವ ಕೃತಕ ಕೈಕಾಲು ಉಪಯೋಗಕ್ಕೆ ಬರುತ್ತದೆ ಎಂದರು. ಸಹಾಯಕ ಗವರ್ನರ್ ದೊಡ್ಡರಾಯಪೇಟೆ ಗಿರೀಶ್ ಮಾತನಾಡಿ, ರೋಟರಿ ಸಂಸ್ಥೆಯು ಸಮಾಜದಲ್ಲಿ ನೊಂದವರ ದುರ್ಬಲರ ಪರವಾಗಿ ಕಾರ್ಯಕ್ರಮ ರೂಪಿಸಿಕೊಂಡು ಬರುತ್ತದೆ. ಸಾರ್ಥಕ ಕೆಲಸಗಳನ್ನು ಮಾಡುವ ಮೂಲಕ ದಾಖಲೆ ನಿರ್ಮಿಸಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಸಂಸ್ಥೆಯ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ, ರೋಟರಿ ಸಂಸ್ಥೆಯು ವಿವಿಧ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು, ಪ್ರತಿ ತಿಂಗಳ ಮೊದಲ ಭಾನುವಾರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಕಡಿಮೆ ವೆಚ್ಚದಲ್ಲಿ ಡಯಾಲಿಸಿಸ್ ಸೇರಿದಂತೆ ಇನ್ನಿತರ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ನನ್ನ 1 ವರ್ಷದ ಅವಧಿಯಲ್ಲಿ 300ನೇ ಕಾರ್ಯಕ್ರಮ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಆಯೋಜಿಸಲಾಗಿದೆ. ಇದೊಂದು ಸಾರ್ಥಕ ಕೆಲಸವಾಗಿದ್ದು, ವಿಶೇಷ ಚೇತನರಿಗೆ ಕೃತಕ ಕೈಕಾಲು ಜೋಡಿಸಿದರೆ ಅವರಲ್ಲಿಯೂ ಆತ್ಮವಿಶ್ವಾಸ ಮೂಡುತ್ತದೆ ಎಂದರು. ಶಿಬಿರದಲ್ಲಿ ರೋಟರಿ ಸಂಸ್ಥಾಪಕ ಸದಸ್ಯ ಸಿವಿ ಶ್ರೀನಿವಾಸ ಶೆಟ್ಟಿ, ಡಾಕ್ಟರ್ ಸುಂದರೇಶ್, ಕಾಳನಹುಂಡಿ ಗುರುಸ್ವಾಮಿ, ಶಿಕ್ಷಕ ಮಹಾದೇವಸ್ವಾಮಿ, ಚಂದ್ರಪ್ರಭಾ ಜೈನ್, ಸುರೇಶ್ ಮೋಹನ್, ಅಂಕಶೆಟ್ಟಿ, ಅಬ್ದುಲ್ ಅಜೀಜ್ ದೀನಾ, ನೇಮಿರಾಜ್, ರತ್ನಮ್ಮ, ಪ್ರಭಾಕರ್, ಪ್ರಕಾಶ್, ರೂಪೇಶ್, ಸ್ವಾಗತ, ರಮೇಶ್, ಸುಭಾಷ್, ಎಸ್ಆರ್ಎಸ್ ಶ್ರೀನಿವಾಸ್ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ನಂಜುಂಡ ನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಅದೇ ರೀತಿ ಅಂಧರಿಗೆ ಬೆಳಕನ್ನ ಈಗಾಗಲೇ ನಾವು ಸುಮಾರು 4,000ಕ್ಕೂ ಹೆಚ್ಚು ಅಂಧರಿಗೆ ಬೆಳಕನ್ನ ಈಗಾಗಲೇ ನಾವು ಪ್ರತಿ ತಿಂಗಳ ಮೊದಲನೇ ಭಾನುವಾರ ನೀಡ್ತಾ ಬಂದಿದ್ದೇವೆ. ಅದೇ ರೀತಿ ವಿಶೇಷವಾದ ಕಾರ್ಯಕ್ರಮವನ್ನ ಇವತ್ತು ನಾವು ಆಯೋಜನೆ ಮಾಡಿದ್ದೇವೆ. ಈ ಆಯೋಜನೆಗೆ ಕಾರಣಕರ್ತರಾದ ನಮ್ಮ ರೋಟರಿಯ ಎಲ್ಲ ಸದಸ್ಯರಿಗೂ ಹಾಗೂ ವಿವಿಧ ಸಂಘ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ಮೊದಲಿಗೆ ಅರ್ಪಿಸ್ತಾ, ಕಾರ್ಯಕ್ರಮದ ಉದ್ಘಾಟಕರಾದ ಜಿ ಅಶ್ವಥ್ ನಾರಾಯಣ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಹಳೆ ಫಲಾನುಭವಿಗಳಿಗೆ ಸುಮಾರು ಜನ ಹಳೆ ಫಲಾನುಭವಿಗಳಿಗೆ ಅವರು ಭಕ್ತರಿಗೋಗಿ ಹೇಳ್ಕೊಳ್ಬೇಕು. ಯಾವ ಥರ ಉಪಯೋಗ ತೊಂದರೆ ಇದ್ದರೆ ನಮ್ಮ ಸೆಂಟ್ರಿಗೆ ಬಂದು ಪುನಃ ನೀವು ಮೊದಲನೆಯವರು ಇವಾಗ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರುವಂಥ ಕೃತಕಾಂಗ ಯೂಸ್ ಮಾಡ್ತಾ ಇರುವಂಥ ಫಲಾನುಭವಿಗಳು ಪುನಃ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಿದೆ, ಉಪಯೋಗಿಸೋಕೆ ಬರದೇ ಇದ್ದರೆ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಪುನಃ ಪ್ರಯತ್ನ ಪಡ್ಕೋಬೇಕು. ಅದರಿಂದ ನೀವು ಅವರು ಈಗ ನಿಮಗೆ ಕೊಡ್ತಾ ಇರೋ ದಾನಿಗಳು ವ್ಯಯ ಮಾಡ್ತಾ ಇರೋ ಹಣ ನಿಮಗೆ ಉಪಯೋಗ ಬರ್ತದೆ, ಸಾರ್ಥಕ ಆಯ್ತದೆ. ಅದರಿಂದ ನೀವು ಏನೇ ಡೌಟ್ಸ್ಗಳಿದ್ರು ನೀವು ಅಧ್ಯಕ್ಷಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಮೊದಲನೇ ಸಲ ಯೂಸ್ ಮಾಡ್ತಾ ಇರೋದು ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ತದೆ, ಪುನಃ ಗೊತ್ತಿರ್ತದೆ. ಅದಕ್ಕೇನೆ ಚಾರ್ಜ್ ಮಾಡಲ್ಲ, ಬಂದು ಅದು ಉಪಯೋಗ ಪಡ್ಕೋಬೇಕು ಅಂತ. ಕೃತಕ ಕೈ ಕಾಲು ಜೋಡಣೆಯ ಒಂದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮೆಲ್ಲರಿಗೂ ಹಿರಿಯರು, ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜಿ ಆರ್ ಅಶ್ವಥ್ ನಾರಾಯಣ ಅವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಭಾಗದಲ್ಲಿ ರೋಟರಿಗೆ ತನ್ನದೇ ಆದ ಒಂದು ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಮಾಜಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಆರ್ ಎಸ್ ನಾಗಾರ್ಜುನ್ ಅವರೇ, ಹಾಗೂ ಪುನಶ್ಚ ಒಂದು ಅತ್ಯಂತ ಕಾಳಜಿಯನ್ನು ವಹಿಸಿ ಆ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದ ಗುಣಮಟ್ಟದ ಒಂದು ಆ ಕೃತಕವಾದಂತಹ ಕೈ ಕಾಲುಗಳನ್ನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿದೆ. ಹಾಗೆ ತಾವುಗಳು ಕೂಡ ಅದನ್ನ ಬಳಸುವ ಮೂಲಕ ಹೆಚ್ಚು ಉಪಯೋಗ ಮಾಡುವ ಮೂಲಕ
ರೋಟರಿಯ ಒಂದು ಉದ್ದೇಶವನ್ನ ಅತ್ಯಂತ ಸದುಪಯೋಗಪಡಿಸಬೇಕು ಅಂತ ಹೇಳಿ ಕೇಳ್ತಾ ನಾನು ಚಾಮರಾಜನಗರ ಜಿಲ್ಲೆಯ ಸಮಸ್ತ ಜನತೆ ಪರವಾಗಿ ಅಧ್ಯಕ್ಷರ ಕನಸು ಅವರು ಅಧ್ಯಕ್ಷ ಪದವಿಯನ್ನು ಅನೌನ್ಸ್ ತಗೊಂಡು ಮೊದಲನೇ ದಿವಸನೇ ನಾನು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಅಂದ್ರೆ ಈ ಕೃತಕ ಕಾಲ ಜೋಡಣೆ ಮಾಡಬೇಕು ಅಂತ ಆ ಕನಸು ಕನಸನ್ನು ಅವರು ಪರ್ಸ್ಯೂ ಮಾಡಿ ಇಷ್ಟಕ್ಕೆ ತಂದಿರೋದಕ್ಕೆ ನಿಜವಾಗ್ಲೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಅಧ್ಯಕ್ಷರಿಗೆ ರೋಟರಿ ಒಂದು ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ. ನಾವು ಮಾಡುವ ಯಾವ ಕಾರ್ಯಕ್ರಮಗಳನ್ನ ನಾವು ಬಹಳ ಪೂರ್ವಯೋಜಿತವಾಗಿ ಯೋಚನೆ ಮಾಡಿ ಅದು ಜನರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅದರಿಂದ ಬೇರೆ ಉಪಯೋಗಗಳೇನು ಅಂದ್ರೆ ಈಗ ಎಷ್ಟು ಜನ ಕಾಲುಗಳು ಮತ್ತು ಕೈಗಳನ್ನೆಲ್ಲ ಕಳ್ಕೊಂಡಿರೋರು ಮನೆಯಲ್ಲಿ ಸುಮ್ಮನೆ ಕೂತಿರ್ತಾರೆ. ಅಂಥವರಿಗೆ ಅವರ ಒಂದು ಕಾಲನ್ನು ನೀಡಿದ್ರೆ ಅವರ ಜೀವನವನ್ನ ಅವರು ನಡೆಸಿಕೊಳ್ಳುವುದಕ್ಕೆ ಬಹಳಷ್ಟು ಉಪಯೋಗ ಆಗುತ್ತೆ. ಇದನ್ನ ಮನಗೊಂಡು ನಾವು ಈ ಒಂದು ದೊಡ್ಡ ಪ್ರಬುದ್ಧ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ದೇವೆ. ಸುಮಾರು ಅಂದ್ರೆ ನಮಗೆ ಅಂದ್ರೆ ರೋಟರಿ ಸಂಸ್ಥೆ ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಸುಮಾರು 10 ರಿಂದ 15 ಲಕ್ಷ ರೂಪಾಯಿಗಳಷ್ಟು ನಮಗೆ ಖರ್ಚಾಗ್ತಾ ಇದೆ. ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲಾ ರೀತಿಯಾದ ಸಹಕಾರವನ್ನು ನೀಡಿದ ರೋಟರಿ ಸದಸ್ಯರಿಗೆ ಮೊದಲನೇದಾಗಿ ನಾನು ವಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನಮ್ಮ ಕೆಲಸ ಯಾವಾಗ ಪೂರ್ಣವಾಗುತ್ತೆ ಅಂತಂದ್ರೆ ನಾವು ಕೊಡ್ತಿರುವಂತಹ ನಿಮ್ಮ ಈ ಅಂಗಾಂಗಗಳು ಏನಿದೆ ಕೃತಕ ಅಂಗಾಂಗಗಳನ್ನ ಸರಿಯಾದ ರೀತಿಯಲ್ಲಿ ಸುಮ್ಮನೆ ತಗೊಂಡೋಗಿ ನೀವು ಮನೆಯಲ್ಲಿ ನೇತಾಕ್ಬಿಟ್ಟು ಅದೇನು ಯೂಸ್ ಮಾಡ್ಕೊಂಡು ಹೋದ್ರೆ ಏನು ಉಪಯೋಗ ಆಗೋದಿಲ್ಲ. ಅದರಿಂದ ನಿಮ್ಮ ಜೀವನವನ್ನ ಮೊದಲೇ ಅಂದರೆ ಬೇರೆ ರೀತಿ ರೂಪಿಸಿಕೊಳ್ಳೋಕೆ ಉಪಯೋಗ ಆದರೆ ಮಾತ್ರ ಈ ರೋಟರಿ ಮಾಡಿರುವಂತಹ ಈ ಒಂದು ಕೆಲಸ ಸಾರ್ಥಕವಾಗುತ್ತೆ. ಅದರಿಂದ ಈ ಒಂದು ಉಪಯೋಗವನ್ನು ನೀವು ಸಾರ್ಥಕವಾಗಿ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಸಾಕಷ್ಟು ಸಮಯ ಆಗಿದೆ. ತಾವು ಸಹ ಡಾಕ್ಟರ್ ಸಲಹೆ ಕೇಳೋದಕ್ಕೆ ಕಾಯ್ಕೊಂಡಿದ್ದೀರಿ. ಅದರಿಂದ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗ್ತಿಲ್ಲ. ಒಂದು ಮಾತು ಏನಪ್ಪ ಹೇಳ್ತಂದ್ರೆ, ಡಾಕ್ಟರ್ ಹೇಳಿದಂಗೆ ಇದು ಉಪಯೋಗ ಪಡಿಬೇಕು ಅಂತಂದ್ರೆ ನೀವೆಲ್ಲ ಬಹಳಷ್ಟು ಸೂಕ್ಷ್ಮವಾಗಿ ಡಾಕ್ಟರ್ ಏನು ಹೇಳ್ತಾರೆ, ಡಾಕ್ಟರ್ ಸುಂದರೇಶ್ ಅವರು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ನೋಡಿಕೊಂಡು ಅದೇ ರೀತಿ ಪಾಲನೆ ಮಾಡಿದ್ರೆ ಮಾತ್ರ ನಿಮ್ಗೆ ಉಪಯೋಗ ಆಗುತ್ತೆ ಹೊರತು ಇಲ್ಲ ಅಂತಂದ್ರೆ ಏನೋ ಬಂದ್ವಿ ಏನೋ ಹೋದ್ವಿ ಅಂತಂದ್ರೆ ಏನೂ ಪ್ರಯತ್ನ ಆಗಿಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ರೋಟರಿ ಸಂಸ್ಥೆಗಳು ಮತ್ತು ನಿಮ್ಮಗಳಿಗೂ ನಾನು